ಇಂದು ಜುಲೈ 10ನೇ ತಾರೀಕು ಗುರುಪೂರ್ಣಿಮೆ. ಗುರುಪೂರ್ಣಿಮೆಯಂದು ಗುರು ಆದಿತ್ಯ ರಾಜಯೋಗ ರೂಪುಗೊಳ್ಳುತ್ತಿದೆ. ಗುರು ಮತ್ತು ಸೂರ್ಯನ ಸಂಯೋಗದಿಂದ ಗುರು ಆದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ. ಅಲ್ಲದೆ ಈ ರಾಜಯೋಗದ ರಚನೆಯಿಂದಾಗಿ ಈ ರಾಶಿಚಕ್ರ ಚಿಹ್ನೆಗಳ ಅದೃಷ್ಟ ಬೆಳಗುತ್ತೆ. ವೃತ್ತಿ ಜೀವನದ ಪ್ರಗತಿಯ ಜೊತೆಗೆ ಅಪಾರ ಸಂಪತ್ತಿನ ಸಾಧ್ಯತೆಗಳು ಕೂಡ ಇದೆ. ಜ್ಯೋತಿಷ್ಯದ ಪ್ರಕಾರ ಅನೇಕ ಅಪರೂಪದ ಮತ್ತು ರಾಜಯೋಗಗಳು ರೂಪುಗೊಳ್ಳುತ್ತವೆ. ಇದರ ಪರಿಣಾಮ ಮಾನವ ಜೀವನದ ಜೊತೆಗೆ ದೇಶ ಮತ್ತು ಪ್ರಪಂಚದ ಮೇಲೂ ಕಂಡುಬರುತ್ತೆ. ಈ ಬಾರಿ ಗುರುಪೂರ್ಣಿಮೆ ಜುಲೈ 10 ಅಂದರೆ ಇವತ್ತು ಆಚರಿಸಲಾಗ್ತಿದೆ. ಇವತ್ತಿನ ದಿನದಂದು ಅನೇಕ ಅಪರೂಪದ ಕಾಕತಾಳೀಯಗಳು ರೂಪುಗೊಳ್ತಾ ಇವೆ. ಇದರಲ್ಲಿ ಗುರು ಆದಿತ್ಯ ರಾಜಯೋಗ ಕೂಡ ಒಂದು. ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಈ ರಾಜಯೋಗ ಮಿಥುನ ರಾಶಿಯಲ್ಲಿ ರೂಪುಗೊಳ್ತಾ ಇದೆ. ಈ ರಾಜಯೋಗದಿಂದ ಕೆಲವು ರಾಶಿಯವರ ಅದೃಷ್ಟ ಬದಲಾಗಲಿದೆ. ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನ ಗ್ರಹಗಳ ರಾಜ ಅಂತ ಪರಿಗಣಿಸಲಾಗುತ್ತೆ. ಅಲ್ಲದೆ ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರನ್ನ ಆತ್ಮದ ಗ್ರಹ ಅಂತ ಪರಿಗಣಿಸಲಾಗುತ್ತೆ. ಇದಲ್ಲದೆ ಸೂರ್ಯದೇವರು ಪ್ರಕಾಶ, ಖ್ಯಾತಿ, ವೈಭವ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ. ಸೂರ್ಯದೇವರನ್ನ ತಂದೆಯ ಭಾವ ಕರ್ಮದ ಅಧಿಪತಿ ಅಂತ ಕೂಡ ಪರಿಗಣಿಸಲಾಗುತ್ತೆ. ಅಲ್ಲದೆ ಸೂರ್ಯನು ಸಿಂಹರಾಶಿ ಚಕ್ರದ ಮೇಲೆ ಪ್ರಾಬಲ್ಯವನ್ನು ಹೊಂದಿದ್ದಾನೆ. ಅಲ್ಲದೆ ಸೂರ್ಯನು ಸಿಂಹರಾಶಿ ಚಕ್ರದ ಅಧಿಪತಿ ಮತ್ತು ಅದು ಮೇಷರಾಶಿಯ ಉತ್ತುಂಗದಲ್ಲಿದೆ. ಆದರೆ ತುಲಾ ಅದರ ದುರ್ಬಲ ರಾಶಿಚಕ್ರವಾಗಿದೆ. ಅದೇ ಸಮಯದಲ್ಲಿ ಜಾತಕದಲ್ಲಿ ಸೂರ್ಯದೇವರು ಇತರ ಗ್ರಹಗಳೊಂದಿಗೆ ಸಂಯೋಗ ಮಾಡುವ ಮೂಲಕ ರಾಜಯೋಗವನ್ನು ರೂಪಿಸ್ತಾರೆ. ಸೂರ್ಯದೇವ ಬುಧ ಮತ್ತು ಗುರು ಆದಿತ್ಯ ರಾಜಯೋಗದೊಂದಿಗೆ ಸಂಯೋಗ ಮಾಡುವ ಮೂಲಕ, ಗುರುಗ್ರಹದೊಂದಿಗೆ ಸಂಯೋಗ ಮಾಡುವ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ರೂಪಿಸುವಂತೆ ಇಲ್ಲಿ ನಾವು ಗುರು ಆದಿತ್ಯ ರಾಜಯೋಗದ ಬಗ್ಗೆ ಕೂಡ ತಿಳಿದುಕೊಳ್ಳೋಣ. ಅದೇ ಸಮಯದಲ್ಲಿ ತನ್ನ ಜಾತಕದಲ್ಲಿ ಈ ರಾಜಯೋಗವನ್ನು ಹೊಂದಿರುವ ವ್ಯಕ್ತಿ, ಆ ವ್ಯಕ್ತಿಯು ರಾಜರಂತೆ ಜೀವನವನ್ನು ನಡೆಸ್ತಾರೆ. ಅಲ್ಲದೆ ಎಲ್ಲ ಭೌತಿಕ ಸಂತೋಷವನ್ನು ಕೂಡ ಪಡೀತಾರೆ. ಸಮಾಜದಲ್ಲಿ ಗೌರವ, ಪ್ರತಿಷ್ಠೆಯನ್ನು ಪಡೀತಾರೆ. ಅದೇ ಸಮಯದಲ್ಲಿ ಅಂತಹ ವ್ಯಕ್ತಿಯು ಸಾತ್ವಿಕ ಮತ್ತು ದೇವರನ್ನ ನಂಬುವಂಥವರಾಗಿರ್ತಾರೆ. ಹಾಗಾದರೆ ಗುರು ಆದಿತ್ಯ ರಾಜಯೋಗ ಅಂದ್ರೇನು ಅನ್ನೋದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಆದಿತ್ಯ ರಾಜಯೋಗ ಜಾತಕದಲ್ಲಿ ಸೂರ್ಯ ಮತ್ತು ಗುರು ಸಂಯೋಗದಿಂದ ರೂಪುಗೊಳ್ಳುವಂಥದ್ದು. ಆದರೆ ಸೂರ್ಯ ಮತ್ತು ಗುರು ಒಬ್ಬ ವ್ಯಕ್ತಿಯ ಜಾತಕದ ಯಾವುದೇ ಮನೆಯಲ್ಲಿ ನೆಲೆಗೊಂಡ್ರೆ, ವಾಸ ಮಾಡಿದ್ರೆ ಗುರು ಆದಿತ್ಯ ರಾಜಯೋಗ ರೂಪುಗೊಳ್ಳುತ್ತೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ತನ್ನ ಜಾತಕದಲ್ಲಿ ಗುರು ಆದಿತ್ಯ ರಾಜಯೋಗವನ್ನು ಹೊಂದಿರುವಂಥ ಜನರು ಬೌದ್ಧಿಕವಾಗಿ ತುಂಬ ಬಲಶಾಲಿಗಳಾಗಿರ್ತಾರೆ. ಮಾತಿನಲ್ಲಿ ಮಾಧುರ್ಯವಿರುತ್ತೆ ಮತ್ತು ಆಗಾಗ್ಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೀತಾರೆ. ಸೂರ್ಯ ಮತ್ತು ಬುಧ ಗ್ರಹಗಳು ಸಹ ಅಂತಹ ಜನರನ್ನು ಧೈರ್ಯಶಾಲಿ ಮತ್ತು ಶಕ್ತಿಯುತರನ್ನಾಗಿ ಮಾಡ್ತವೆ. ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೀತಾರೆ. ಅಲ್ಲದೆ ಅವರು ತುಂಬ ಶ್ರಮಶೀಲರು ಮತ್ತು ಶ್ರದ್ಧೆಯುಳ್ಳವರಾಗಿರ್ತಾರೆ. ಅಲ್ಲದೆ ತಮ್ಮ ಕಠಿಣ ಪರಿಶ್ರಮದಿಂದ ಶ್ರೀಮಂತರಾಗ್ತಾರೆ. ಹಾಗಾದರೆ ಆ ಅದೃಷ್ಟವಂತ ರಾಶಿಯವರು ಯಾರು ಅನ್ನೋದನ್ನು ನೋಡ್ತಾ ಹೋಗೋಣ. ಕನ್ಯಾ ರಾಶಿ. ಗುರು ಆದಿತ್ಯ ರಾಜಯೋಗದ ರಚನೆಯು ಕನ್ಯಾ ರಾಶಿಯವರಿಗೆ ಲಾಭಕಾರಿಯಾಗಿರುತ್ತೆ. ಯಾಕಂದರೆ ಈ ರಾಜಯೋಗ ನಿಮ್ಮ ಸಂಚಾರ ಜಾತಕದ 10ನೇ ಮನೆಯಲ್ಲಿ ರೂಪುಗೊಳ್ಳಲಿದೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡಿತೀರಿ. ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ. ಅದೇ ಸಮಯದಲ್ಲಿ ಈ ಒಂದು ಉದ್ಯೋಗಿಗಳಿಗೆ ಬಡ್ತಿ ಸಿಗುತ್ತೆ. ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಿಕೊಳ್ಳೋದಕ್ಕೆ ಮತ್ತು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳೋದಕ್ಕೆ ಅನುಕೂಲಕರವಾಗಿರುತ್ತೆ. ನೀವು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡಿತೀರಿ ಮತ್ತು ಹೊಸ ಆದಾಯದ ಅವಕಾಶಗಳು ಬರ್ತವೆ. ಈ ಸಮಯದಲ್ಲಿ ನಿಮ್ಮ ಗುರುತನ್ನು ಬಲಪಡಿಸಲು ಮತ್ತು ನಾಯಕತ್ವದ ಪಾತ್ರವನ್ನು ಬಲಪಡಿಸೋದಕ್ಕೆ ಉತ್ತಮವಾಗಿಸೋದಕ್ಕೆ ಸಹಕಾರಿಯಾಗಿರುತ್ತೆ. ಅದೇ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೀತಾರೆ.
ಇನ್ನು ಸಿಂಹರಾಶಿ, ಗುರು ಆದಿತ್ಯ ರಾಜಯೋಗ ಸಿಂಹರಾಶಿಯವರಿಗೆ ಸಕಾರಾತ್ಮಕವಾಗಿರುತ್ತೆ. ಯಾಕಂದರೆ ಈ ರಾಜಯೋಗ ನಿಮ್ಮ ರಾಶಿಚಕ್ರ ಚಿಹ್ನೆಯ ಆದಾಯ ಮತ್ತು ಲಾಭದ ಮನೆಯ ಮೇಲೆ ರೂಪುಗೊಳ್ಳುತ್ತೆ. ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗುತ್ತೆ. ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಪ್ರಯೋಜನವನ್ನು ಪಡಿತೀರಿ. ದೀರ್ಘಾವಧಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸುವುದಕ್ಕೆ ಮತ್ತು ಸಾಮಾಜಿಕ ಪ್ರಭಾವವನ್ನು ಹೆಚ್ಚಿಸುವುದಕ್ಕೆ ಈ ಸಮಯ ಉತ್ತಮವಾಗಿರುತ್ತೆ. ಸಿಂಹರಾಶಿಯವರಿಗೆ ಈ ಸಮಯದಲ್ಲಿ ವ್ಯಾಪಾರ ವರ್ಗ ದೊಡ್ಡ ವ್ಯಾಪಾರ ಒಪ್ಪಂದವನ್ನು ಮಾಡಿಕೊಳ್ಳಬಹುದು. ಇದು ಸಿಂಹರಾಶಿಯವರ ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ. ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಸಿಂಹರಾಶಿಯವರು ಪಡೆದುಕೊಳ್ತಾರೆ. ಇನ್ನು ವೃಷಭ ರಾಶಿ, ಗುರು ಆದಿತ್ಯ ರಾಜಯೋಗದ ರಚನೆಯು ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿರುತ್ತೆ. ಯಾಕಂದರೆ ಗುರು ಮತ್ತು ಸೂರ್ಯ ನಿಮ್ಮ ರಾಶಿಚಕ್ರ ಚಿಹ್ನೆಯ ಸಂಪತ್ತಿನ ಮನೆಯ ಮೇಲೆ ಸಂಯೋಗ ಮಾಡ್ತಿದ್ದಾರೆ. ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನು ಪಡಿತೀರಿ. ಅಲ್ಲದೆ ಸಂಗೀತ ಮತ್ತು ಸೃಜನಶೀಲ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗುತ್ತೆ. ನಿಮ್ಮ ಸಂಗೀತಕ್ಕಾಗಿ ನೀವು ಪ್ರಶಂಸೆಯನ್ನು ಪಡಿತೀರಿ ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ಅವಕಾಶವನ್ನು ಕೂಡ ಪಡೆದುಕೊಳ್ತೀರಿ. ಇದೇ ಸಮಯದಲ್ಲಿ ಉದ್ಯಮಿಗಳು, ವೃಷಭ ರಾಶಿಯ ಉದ್ಯಮಿಗಳು ಈ ಸಮಯದಲ್ಲಿ ಸಾಲದ ಹಣವನ್ನು ಕೂಡ ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.